ಇದರ ತಲೆಯ ಭಾಗ ನೀಲಿ ಬಣ್ಣದಾಗಿರುತ್ತದೆ. ಆವಾಸಸ್ಥಾನ: ನವಿಲು ಹೆಚ್ಚಾಗಿ ಕಾಡುಗಳು, ಮೈದಾನಗಳು ಮತ್ತು ನೀರಿನ ಮೂಲಗಳ ಹತ್ತಿರ ವಾಸಿಸಲು ಇಷ್ಟಪಡುತ್ತದೆ. ಇದು ಹಾರಬಲ್ಲದು, ಆದರೆ ನೆಲದ ಮೇಲೆ ಹೆಚ್ಚಾಗಿ ನಡೆದಾಡುತ್ತದೆ. ಆಹಾರ: ನವಿಲು ಸರ್ವಭಕ್ಷ ಪ್ರಾಣಿಯಾಗಿದ್ದು ಧಾನ್ಯಗಳು, ಹಣ್ಣುಗಳು, ಹುಳ, ಹುಪ್ಪಟೆಗಳು ಮತ್ತು ಸಣ್ಣ ಹಾವುಗಳನ್ನು ತಿನ್ನುತ್ತದೆ. ಹಾಗೂ ಧಾರ್ಮಿಕ ಮಹತ್ವ: ದೈವಿ ವಾಹನ. ಹಿಂದೂ ಧರ್ಮದಲ್ಲಿ ನವಿಲನ್ನು ಸುಬ್ರಹ್ಮಣ್ಯ ಮತ್ತು ಕಾರ್ತಿಕೇಯ ದೇವರ ವಾಹನವೆಂದು ಪವಿತ್ರವಾಗಿ ಪೂಜಿಸಲಾಗುತ್ತದೆ. ರಕ್ಷಣೆ: ಭಾರತದಲ್ಲಿ 1972ರಲ್ಲಿ ವನ್ಯಜೀವಿ ರಕ್ಷಣಾ ಕಾಯ್ದೆಯಡಿಯಲ್ಲಿ ನವಿಲನ್ನು ರಕ್ಷಿಸಲಾಗಿದೆ. ಇದನ್ನು ಕೊಲ್ಲುವವರಿಗೆ 3 ರಿಂದ 7 ವರ್ಷ ಜೈಲು ಶಿಕ್ಷೆ ಮತ್ತು 10,000 ರಿಂದ 25,000 ದಂಡ ವಿಧಿಸಲಾಗುತ್ತದೆ. ಮುಂದಿನದಾಗಿ ಆಲದ ಮರದ ಬಗ್ಗೆ. ಆಲದ ಮರ ಭಾರತದ ರಾಷ್ಟ್ರೀಯ ಮರವಾಗಿದೆ. ಈ ಮರಗಳು ಅಂಜೂರ ಕುಟುಂಬದ ಒಂದು ಭಾಗವಾಗಿದೆ. ಈ ಮರದ ಬಹುಭಾಗಗಳು ಅನೇಕ ಔಷಧೀಯ ಪ್ರಯೋಜನಗಳನ್ನು ಹೊಂದಿದೆ. ಆಲದ ಮರ ಸಂಸ್ಕೃತ ಹೆಸರು ವಟ್ ವೃಕ್ಷ. ಆಲದ ಮರವನ್ನು ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮಗಳಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿದೆ. ಆಲದ ಮರವು ಗಟ್ಟಿಯಾದ ಕಾಂಡಗಳನ್ನು ಹೊಂದಿದ್ದು ಗಾಳಿಯಲ್ಲಿ ಅಗಲವಾಗಿ ಹರಡಿರುವ ಕೊಂಬೆಗಳನ್ನು ಹೊಂದಿದೆ. ಆಲದ ಮರದ ಹಣ್ಣುಗಳು ಹೆಚ್ಚು ಪೌಷ್ಟಿಕಾಂಶ ಭರಿತವಾಗಿದೆ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಆಲದ ಮರ ಹೆಚ್ಚಾಗಿ ಕಂಡುಬರುತ್ತದೆ. ಆಲದ ಮರದ ಎಲೆಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ಅನೇಕ ರೀತಿಯ ಪಕ್ಷಿಗಳು ಈ ಮರದಲ್ಲಿ ಗೂಡು ಕಟ್ಟುತ್ತವೆ. ಆಲದ ಮರವು ಪ್ರಯಾಣಿಕರಿಗೆ ಸೂರ್ಯನಿಂದ ವಿರಾಮ ತೆಗೆದುಕೊಳ್ಳಲು ಅವಕಾಶ ಮೂಡಿಸುತ್ತದೆ. ಆಲದ ಮರ ದೊಡ್ಡದಾಗಿ ಹಾಗೂ ವಿಶಾಲವಾಗಿ ಹಬ್ಬುವ ಮರವಾಗಿದೆ. ಆಲದ ಮರವು ವೈದ್ಯಕೀಯ ಮೌಲ್ಯವನ್ನು ಸಹ ಹೊಂದಿದೆ. ಈ ಮರವು ಬಹಳ ಕಾಲ ಬದುಕುತ್ತದೆ. ಈ ಮರವನ್ನು ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಮರ ಎಂದು ಕರೆಯುತ್ತಾರೆ. ಮುಂದಿನದಾಗಿ ಹುಲಿ. ಬಂಗಾಳ ಹುಲಿ, ರಾಯಲ್ ಬೆಂಗಾಲ್ ಟೈಗರ್ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಇದು ತನ್ನ ಶಕ್ತಿ, ಧೈರ್ಯ ಮತ್ತು ಭವ್ಯ ನಡೆಯಿಂದ ಗಮನ ಸೆಳೆಯುತ್ತದೆ. ಹುಲಿಗಳ ಸಂಖ್ಯೆ ಕಡಿಮೆಯಾದ ಕಾರಣ 1973ರ ಏಪ್ರಿಲ್ನಲ್ಲಿ ಹುಲಿ ಪರಿಯೋಜನೆ ಜಾರಿಗೆ ಬಂದಿತು ಮತ್ತು ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು. ಅದಕ್ಕೂ ಮೊದಲು ಸಿಂಹವು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ಹುಲಿಯ ವೈಜ್ಞಾನಿಕ ಹೆಸರೇನೆಂದರೆ ಪ್ಯಾಂಥೇರಾ ಟೈಗ್ರಿಸ್ ಎಂದು ಕರೆಯಲಾಗುತ್ತದೆ. ವಿಶ್ವ ಹುಲಿ ದಿನ ಎಂದು ಜುಲೈ 29ರಂದು ಆಚರಣೆ ಮಾಡಲಾಗುತ್ತದೆ. ಹುಲಿಯ ಬಣ್ಣ ಕಿತ್ತಳೆ ಬಣ್ಣದ ಮೈಮೇಲೆ ಕಪ್ಪು ಪಟ್ಟೆಗಳು ಇರುತ್ತವೆ. ಇದು ಅತ್ಯಂತ ಬಲವಾದ ಹಲ್ಲುಗಳು ಮತ್ತು ದವಡೆಗಳನ್ನು ಹೊಂದಿರುವ ದೊಡ್ಡ ಬೆಕ್ಕು ಜಾತಿಯ ಪ್ರಾಣಿ. ದಟ್ಟವಾದ ಕಾಡುಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ವಾಸಿಸುತ್ತದೆ. ಇದು ಮಾಂಸಾಹಾರಿ ಪ್ರಾಣಿಯಾಗಿದ್ದು ಜಿಂಕೆ ಮತ್ತು ಕಾಡುಕೋಣಗಳನ್ನು ಬೇಟೆ ಮಾಡುತ್ತವೆ. ಭಾರತದಲ್ಲಿ ಹುಲಿಗಳ ಸಂಖ್ಯೆಯನ್ನು ಕಾಪಾಡಲು ಸರ್ಕಾರವು ಹುಲಿ ಪರಿಯೋಜನೆ ಆರಂಭಿಸಿತು. ಕಾಡುಗಳ ನಾಶ ಮತ್ತು ಬೇಟೆಯಾಡುವಿಕೆಯಿಂದ ಬಂಡೀಪುರ ಮುಂತಾದ ಪ್ರದೇಶಗಳಲ್ಲಿ ಹುಲಿಧಾಮಗಳನ್ನು ಕಾಣಬಹುದು. ಮುಂದಿನದಾಗಿ ನಮ್ಮ ರಾಷ್ಟ್ರ ಲಾಂಛನ. ನಮ್ಮ ರಾಷ್ಟ್ರ ಲಾಂಛನವು ಸಾರನಾಥದಲ್ಲಿ ಅಶೋಕನ ಸಿಂಹಸ್ತಂಭದ ಶಿರೋಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಮೌರ್ಯ ಚಕ್ರವರ್ತಿ ಅಶೋಕನು ಸ್ಥಾಪಿಸಿದ ಈ ಸ್ತಂಭವು ಭಾರತದ ಪ್ರಾಚೀನ ಇತಿಹಾಸ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ. ರಾಷ್ಟ್ರ ಲಾಂಛನದಲ್ಲಿ 4 ಸಿಂಹಗಳು ಬೆನ್ನಿಗೆ ನಿಂತಿರುವಂತೆ ಕಾಣುತ್ತವೆ. ಆದರೆ ಲಾಂಛನವನ್ನು ಮುಂಭಾಗದಿಂದ ನೋಡಿದಾಗ 3 ಸಿಂಹಗಳು ಮಾತ್ರ ಕಾಣಿಸುತ್ತವೆ. ಈ ಸಿಂಹಗಳು ಧೈರ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತವೆ. ಸಿಂಹಗಳ ಕೆಳಭಾಗದಲ್ಲಿ ಧರ್ಮಚಕ್ರವಿದೆ. ಅದರ 2 ಬದಿಗಳಲ್ಲಿ ಕುದುರೆ ಮತ್ತು ಗೂಳಿಯ ಚಿತ್ರಗಳಿವೆ. ಮೂಲ ಸ್ತಂಭದ ಶಿಲ್ಪದಲ್ಲಿ ಆನೆಯೂ ಇದೆ. ಧರ್ಮಚಕ್ರವು ಧರ್ಮ, ನ್ಯಾಯ ಮತ್ತು ಸದಾಚಾರದ ಮಾರ್ಗಗಳಲ್ಲಿ ಸಾಗುವುದನ್ನು ಸೂಚಿಸುತ್ತದೆ. ನಮ್ಮ ರಾಷ್ಟ್ರ ಲಾಂಛನದ ಕೆಳಗೆ ಸತ್ಯಮೇವ ಜಯತೆ ಎಂಬ ಪದಗಳನ್ನು ಬರೆಯಲಾಗಿದೆ. ಇದು ಸಂಸ್ಕೃತ ಭಾಷೆಯ ವಾಕ್ಯವಾಗಿದೆ. ಇದರ ಅರ್ಥ ಸತ್ಯವೇ ಜಯಿಸುತ್ತದೆ ಎಂಬುದಾಗಿದೆ. ಈ ಮಾತು ನಮಗೆ ಯಾವ ಸಂದರ್ಭದಲ್ಲಿಯೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಭಾರತದ ರಾಷ್ಟ್ರ ಲಾಂಛನ 1950 ಜನವರಿ 26ರಂದು ಭಾರತದ ಗಣರಾಜ್ಯವಾದದನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಇಂದು ರಾಷ್ಟ್ರ ಲಾಂಛನವು ಸರ್ಕಾರದ ಅಧಿಕೃತ ದಾಖಲೆಗಳು, ನಾಣ್ಯಗಳು, ಕರೆನ್ಸಿ ನೋಟುಗಳು ಮತ್ತು ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ರಾಷ್ಟ್ರ ಲಾಂಛನವು ಕೇವಲ ಒಂದು ಚಿತ್ರವಲ್ಲ, ಅದು ನಮ್ಮ ದೇಶದ ಸಾರ್ವಭೌಮತ್ವ, ಏಕತೆ, ನ್ಯಾಯ, ಧೈರ್ಯ ಮತ್ತು ಸತ್ಯದ ಸಂಕೇತವಾಗಿದೆ. ಆದ್ದರಿಂದ ನಾವು ರಾಷ್ಟ್ರ ಲಾಂಛನವನ್ನು ಗೌರವದಿಂದ ಕಾಣಬೇಕು ಮತ್ತು ಅದರ ಮಹತ್ವವನ್ನು ಅರಿತುಕೊಳ್ಳಬೇಕು. ಕೊನೆಯದಾಗಿ, ನಮ್ಮ ದೇಶದ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ನಾವು ಸತ್ಯವನ್ನು ಪಾಲಿಸಿ ದೇಶದ ಕಾನೂನುಗಳನ್ನು ಗೌರವಿಸಿ ದೇಶದ ಅಭಿವೃದ್ಧಿಗೆ ನಮ್ಮ ಕೈಲಾದಷ್ಟು ಕೊಡುಗೆ ನೀಡೋಣ. ಸತ್ಯಮೇವ ಜಯತೆ, ಸತ್ಯವೇ ಜಯಿಸುತ್ತದೆ. ಮುಂದಿನದಾಗಿ ರಾಷ್ಟ್ರೀಯ ಧ್ವಜ. ಭಾರತ ಧ್ವಜವನ್ನು ಪ್ರೀತಿಯಿಂದ ತ್ರಿವರ್ಣ ಧ್ವಜ ಎಂದು ಕರೆಯಲಾಗುತ್ತದೆ. ವಿನ್ಯಾಸಕರು ಈ ಧ್ವಜವನ್ನು ಆಂಧ್ರ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರರು
ಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದರು. ಮೊದಲ ಬಾರಿಗೆ ಧ್ವಜವನ್ನು 1947 ಆಗಸ್ಟ್ 15ರಂದು ಪಂಡಿತ್ ಜವಾಹರಲಾಲ್ ನೆಹರು ಅವರು ಕೆಂಪು ಕೋಟೆಯ ಮೇಲೆ ಮೊದಲ ಬಾರಿಗೆ ಹಾರಿಸಿದರು. ರಾಷ್ಟ್ರೀಯ ಧ್ವಜದಲ್ಲಿ 3 ಬಣ್ಣಗಳಿವೆ. ಧ್ವಜದ ಮೇಲ್ಭಾಗದಲ್ಲಿ ಕೇಸರಿ ಬಣ್ಣ, ಮಧ್ಯದಲ್ಲಿ ಬಿಳಿ ಬಣ್ಣ, ಕೆಳಭಾಗದಲ್ಲಿ ಹಸಿರು ಬಣ್ಣ ಹೊಂದಿದೆ. ಕೇಸರಿ ಬಣ್ಣ ಧೈರ್ಯ, ತ್ಯಾಗ ಮತ್ತು ದೇಶ ಪ್ರೇಮ ಸಂಕೇತವಾಗಿದೆ. ಬಿಳಿ ಬಣ್ಣವು ಇದು ಶಾಂತಿ, ಸತ್ಯ, ಪವಿತ್ರತೆಯನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣ ಇದು ದೇಶದ ಸಮೃದ್ಧಿ, ಹಸಿರು ಮತ್ತು ನಂಬಿಕೆಯ ಸಂಕೇತವಾಗಿದೆ. ಅಶೋಕ ಚಕ್ರ ಧ್ವಜದ ಮಧ್ಯದಲ್ಲಿ ಬಿಳಿ ಪಟ್ಟಿಯ ಮೇಲೆ ಕಡು ನೀಲಿ ಬಣ್ಣವನ್ನು ಅಶೋಕ ಚಕ್ರದಲ್ಲಿದೆ. ಅದರಲ್ಲಿ ಗೆರೆಗಳು. ಅಶೋಕ ಚಕ್ರದಲ್ಲಿ 24 ಗೆರೆಗಳು ಇದ್ದು ಇವು ದಿನದ 24 ಗಂಟೆಗಳು ಮತ್ತು ದೇಶದ ನಿರಂತರ ಪ್ರಗತಿಯನ್ನು ಸೂಚಿಸುತ್ತವೆ. ಅಳತೆಯ ಅನುಪಾತ ರಾಷ್ಟ್ರ ಧ್ವಜದ ಉದ್ದ ಮತ್ತು ಅಗಲ ಅನುಪಾತದಲ್ಲಿ ಯಾವಾಗಲೂ 3:2ರಷ್ಟಿದೆ. ಬಟ್ಟೆಯ ನಿಯಮ ಧ್ವಜದ ಸಂಹಿತೆ ಪ್ರಕಾರ ರಾಷ್ಟ್ರಧ್ವಜವನ್ನು ಕೇವಲ ಕೈಯಿಂದ ನೇಯ್ದ ಖಾದಿ ಬಟ್ಟೆಯಿಂದ ಸಿದ್ಧಪಡಿಸಬೇಕು. ಧ್ವಜವನ್ನು ಕರ್ನಾಟಕ, ಧಾರವಾಡ, ಗದಗ ಮತ್ತು ಬಾಗಲಕೋಟೆಯ ತುಳಸಿಗೆರೆಯಲ್ಲಿ ತಯಾರಿಸಲಾಗುತ್ತದೆ. ಅಂಗೀಕಾರ 1947 ಜುಲೈ 22ರಂದು ನಡೆದ ಸಂವಿಧಾನ ಸಭೆಯಲ್ಲಿ ಈ ಧ್ವಜವನ್ನು ರಾಷ್ಟ್ರವಾಗಿ ಅಧಿಕೃತ ಅಂಗೀಕರಿಸಲಾಯಿತು. ಗೌರವ ಮತ್ತು ನಿಯಮ ಧ್ವಜವನ್ನು ಹಾರಿಸುವಾಗ ಕೇಸರಿ ಬಣ್ಣವು ಯಾವಾಗಲೂ ಮೇಲ್ಭಾಗದಲ್ಲಿ ಮತ್ತು ಧ್ವಜಕ್ಕೆ ಯಾವುದೇ ಹಾನಿಯಾಗಬಾರದು. ಬಳಕೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ರಂದು ಮತ್ತು ಗಣರಾಜ್ಯೋತ್ಸವ ಜನವರಿ 26ರಂದು ದೇಶಾಂತರ ಈ ಧ್ವಜವನ್ನು ಸಡಗರದಿಂದ ಹಾರಿಸಿ ವಂದನೆಯನ್ನು ಸಲ್ಲಿಸಲಾಗುತ್ತದೆ. ಧನ್ಯವಾದಗಳು.